ಪ್ರಪ್ರಥಮ ಬಾರಿಗೆ ವಿಜಯಪುರ ನಗರಕ್ಕೆ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಆಗಮನ. ಭಗವಾನ್ ಶ್ರೀ 1008 ಸಹಸ್ರಪಣಿ ಪಾರ್ಶ್ವನಾಥ ದಿಗಂಬರ ಜೈನ ಬಸದಿ ಪ್ರಪ್ರಥಮ ಬಾರಿಗೆ ವಿಜಯಪುರ ನಗರಕ್ಕೆ ಆಗಮಿಸುತ್ತಿರುವ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ತ್ರೀ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಬರುತ್ತಿದ್ದಾರೆ. ಮಂಗಳಪುರ ಪ್ರವೇಶ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಎಂದು ಮಾಧ್ಯಮ ಸಮಾಜದ ಮುಖಂಡರು ವಿನಂತಿಸಿಕೊಂಡಿದ್ದಾರೆ. ದೌಲಪ್ಪ ಮುನಿಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಬೆಳಗಾವಿ ಜಿಲ್ಲೆ. ಈ 3-4 ಜಿಲ್ಲೆಗಳ ಎಲ್ಲ ಶ್ರಾವಕಿಯರು ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮೀಜಿಯವರ ಪುರಪ್ರವೇಶದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲು ಎಲ್ಲ ಶ್ರಾವಕರು ಕೂಡ ವಿನಂತಿ. ಅದೇ ರೀತಿ ಬೆಳಗ್ಗೆ 7:30 ನಮ್ಮ ವಿಜಯಪುರ ಬೆಂಗಳೂರು ಹೈವೇಲಿರುವಂಥ ಟೋಲ್ ನಾಕಾದಿಂದ ಬೈಕ್ ರ್ಯಾಲಿ ಪ್ರಾರಂಭವಾಗಿ ಸಿಂದಗಿ ನಾಕಾದಿಂದ ಗೋಲ್ಗುಮ್ಮಟ್ ರಸ್ತೆ, ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್, ಗಾಂಧಿ ಚೌಕ್, ಶಿವಾಜಿ ಸರ್ಕಲ್, ವಾಟರ್ ಟ್ಯಾಂಕ್, ಸೋಲಾಪುರ್ ನಾಕಾದಿಂದ ಮಾನಸ ರೆಸಿಡೆನ್ಸಿ ಹತ್ರ ಬಂದು ಅಲ್ಲಿಂದ 108 ಕಳಶ ಕುಂಭದೊಂದಿಗೆ ಸಹಸ್ರಪಣಿ ಪಾರ್ಶ್ವನಾಥ ಮಂದಿರದವರೆಗೆ ಬೃಹತ್ ಮೆರವಣಿಗೆಯೊಂದಿಗೆ ಸ್ವಾಮೀಜಿಯವರಿಗೆ ಸ್ವಾಗತ. ಮತ್ತು ಮಧ್ಯಾಹ್ನ 12 ಗಂಟೆಗೆ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಭವ್ಯ ಕಾರ್ಯಕ್ರಮ ನಡೆಯುವುದು. ಆದ್ದರಿಂದ ಎಲ್ಲ ಶ್ರಾವಕರು ಕೂಡ ಭಾಗವಹಿಸಲು ತಮ್ಮೆಲ್ಲರಲ್ಲಿ ವಿನಂತಿ. ಐತಿಹಾಸಿಕ ವಿಜಯಪುರ ನಗರದ ಭಗವಾನ್ ಶ್ರೀ 1008 ಸಹಸ್ರಪಣಿ ಪಾರ್ಶ್ವನಾಥ ದಿಗಂಬರ್ ಜೈನ್ ಮಂದಿರ, ಮಹೇಂದ್ರಗಿರಿ, ವಿಜಯಪುರ. ಈ ಮಂದಿರದಲ್ಲಿ ಭಗವಾನ್ ಪಾರ್ಶ್ವನಾಥ್ ಜನ ಮೂರ್ತಿಯು ಸುಮಾರು 1500 ವರ್ಷಗಳ ಹಿಂದಿನ ಇತಿಹಾಸವುಳ್ಳಂಥ ಒಂದು ಮೂರ್ತಿಯಾಗಿದೆ. ಈ ಮೂರ್ತಿಯ ಸಿಕ್ಕ ಸ್ಥಳದಲ್ಲಿ 1989ರಲ್ಲಿ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಒಂದು ಮಾರ್ಗದರ್ಶನ ಹಾಗೂ ಅವರ ಪಾವನ ಸಾನ್ನಿಧ್ಯದಿಂದ ಸದರಿ ಮಂದಿರವು ಜೀರ್ಣೋದ್ಧಾರ ಕಾರ್ಯ ಬಹಳಷ್ಟು ಶೀಘ್ರದಲ್ಲಿ ಮಾಡಿ ಮುಗಿಸಿದರು. ನಂತರ ಪರಮ ಪೂಜ್ಯರು ಪ್ರಾತಃ ಕಾಲವಾದ ನಂತರ ಅವರ ತರವಾಗಿ ಪಟ್ಟಾಭಿಷೇಕ ಆದಂಥ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರು 2 ವರ್ಷಗಳ ಕಾಲದ ನಂತರ ಪ್ರಪ್ರಥಮವಾಗಿ ವಿಜಯಪುರ ನಗರಕ್ಕೆ ಪುರಪ್ರವೇಶ ಮಾಡುತ್ತಿದ್ದು, ಈ ಪರಮ ಪೂಜ್ಯರು ನಮ್ಮ ಮಂದಿರದ ಗೌರವಾಧ್ಯಕ್ಷರು ಕೂಡ ಹೌದು. ಅವರ ಪುರಪ್ರವೇಶಕ್ಕೆ ದಿನಾಂಕ 20/6/2025 ಶುಕ್ರವಾರ ಬೆಳಗ್ಗೆ 7:30ಕ್ಕೆ ವಿಜಯಪುರ ನಗರದ ಹೊರವಲಯದಲ್ಲಿರುವ ಟೂಲ್ ನಾಕಾದಿಂದ, ಬೆಂಗಳೂರು ರಸ್ತೆಯ ಟೂಲ್ ನಾಕಾದಿಂದ ಸುಮಾರು 150 ಬೈಕ್ಗಳ ಒಂದು ರ್ಯಾಲಿಯೊಂದಿಗೆ ಗೋಲ್ಗುಮ್ಮಟ್ಟು ಹಾಗೂ ಸ್ಟೇಡಿಯಮ್ಮು, ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತ, ಬಸವೇಶ್ವರ ವೃತ್ತ, ಗಾಂಧಿ ಚೌಕ್, ಗಾಂಧಿ ಸರ್ಕಲ್, ನಂತರ ವಾಟರ್ ಟ್ಯಾಂಕ್ ಮುಖಾಂತರವಾಗಿ ಸೋಲಾಪುರ ನಾಕಾದಿಂದ ಮಾನಸ್ ರೆಸಿಡೆನ್ಸಿವರೆಗೂ ಬೈಕ್ ರ್ಯಾಲಿ ಇರುತ್ತದೆ. ಮಾನಸ್ ರೆಸಿಡೆನ್ಸಿಯಿಂದ 108 ಕುಂಭ ಮೇಳದೊಂದಿಗೆ ಸಹಸ್ರಪಣಿವರೆಗೂ ಭವ್ಯ ಮೆರವಣಿಗೆ, ವಿವಿಧ ನಗರಗಳಿಂದ ಜಾಂಜ್ ಮತ್ತು ಡೊಳ್ಳಿನ ಒಂದು ಕವಾಯತು ಇರುತ್ತದೆ. ಬೆಳಗ್ಗೆ 10 ಗಂಟೆಗೆ ಭಗವಂತರ ಒಂದು ವಿಶೇಷ ಪೂಜೆ, ಅದು ತದನಂತರ 12 ಗಂಟೆಗೆ ಧಾರ್ಮಿಕ ಸಭೆ ಇರುತ್ತದೆ. ಧಾರ್ಮಿಕ ಸಭೆಯನ್ನು ನಮ್ಮ ವಿಜಯಪುರ ಜಿಲ್ಲೆಯ ಗೌರವಾನ್ವಿತ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಅಮೃತಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಮುಂದೆ ಸದರಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ನಗರದ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶ್ರೀ ಬಸನಗೌಡರಾವ್ ಪಾಟೀಲ್ ಯತ್ನಾಳ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಸಕ್ಕರೆ ಸಚಿವರಾದಂಥ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ, ಹಾಗೂ ಯಶವಂತಗೌಡ ವಿ ಪಾಟೀಲ್ ಮಾನ್ಯ ಇಂಡಿ ಮತಕ್ಷೇತ್ರ ಶಾಸಕರು, ವಿಜಯಪುರ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಹಿರಿಯರಾದಂಥ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು,
ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ರೀ ಸಂಗಮೇಶ್ ಮೌಲೇಶ್ವರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ಶ್ರೀ ಸುನಿಲ್ ಗೌಡ ಪಾಟೀಲ್ ಅವರು ಹಾಗೂ ಡಾಕ್ಟರ್ ಮಾಂತೇಶ್ ಬಿರಾದರ್ ಅವರು, ಮಾಜಿ ಬಾಗಲಕೋಟೆಯ ಜಿಲ್ಲೆಯ ಅಧ್ಯಕ್ಷರಾದಂಥ ಸುಶೀಲ್ ಕುಮಾರ್ ಬೆಳಗಲಿ ಅವರು, ದರ್ಯಪ್ಪ ಅಲ್ಗೂರ್ ಅವರು, ನ್ಯಾಮಗೌಡ್ ಅವರು, ಹೀಗೆ ಹಲವಾರು ಜನ ನಮ್ಮ ಹಿರಿಯ ನಾಯಕರೊಂದಿಗೆ ಈ ಧಾರ್ಮಿಕ ಸಭೆ ನಡೆಯಲಿದ್ದು, ಧಾರ್ಮಿಕ ಸಭೆಯ ಕೊನೆಯ ಗಳಿಗೆಯಲ್ಲಿ ಪರಮ ಪೂಜ್ಯರ ಒಂದು ಶುಭ ಆಶೀರ್ವಚನವಿರೋದ್ರಿಂದ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಜೈನ ಬಾಂಧವರು ಆಗಮಿಸಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಪುಣ್ಯ ಪಡೆದುಕೊಳ್ಳಲು ವಿಜಯಪುರ ನಗರ ಹಾಗೂ ಜಿಲ್ಲೆಯ ಸಮಸ್ತ ಜೈನ ಸಮಾಜದ ಬಾಂಧವರ ಪರವಾಗಿ ನಾನು ತಮ್ಮಲ್ಲಿ ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ವಿನಂತಿಸ್ಕೊತಾ ಇದ್ದೇನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.